ನಮಸ್ಕಾರ ವೀಕ್ಷಕರೇ, ದಿ ಕನ್ನಡ ನ್ಯೂಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನವಲಗುಂದ ಸರ್ಕಾರದ ಎಲ್ಲ ಯೋಜನೆ ಈ ಭಾಗಕ್ಕೆ ತರುವ ಪ್ರಯತ್ನ ಕೋನರೆಡ್ಡಿ ಮಾಡುತ್ತಿದ್ದಾರೆ. ಅವರಿಗೆ ಪ್ರೋತ್ಸಾಹ ನೀಡಲು ನಾನು ಬದ್ಧನಿದ್ದೇನೆ. ಈಗಾಗಲೇ ನಾವು 8 ಕೋಟಿ ನವಲಗುಂದ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಪಟ್ಟಣದ ಅಪ್ಪಾಜಿ ಗಾರ್ಡನ್ನಲ್ಲಿ ಆಯೋಜಿಸಿದ ಶಾಸಕ ಎನ್.ಎಚ್. ಕೋನರೆಡ್ಡಿ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು 48 ಕೋಟಿ ಅನುದಾನದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಎನ್.ಎಚ್. ಕೋನರೆಡ್ಡಿ, ಶಾಸಕರಾದ ಪ್ರಸಾದ್ ಅಬ್ಬಯ್ಯ, ಕೆಪಿಸಿಸಿ ಸದಸ್ಯರು ವಿಜಯ್ ಕುಲಕರ್ಣಿ, ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶರೀಫ್, ದಿ ಕನ್ನಡ ನ್ಯೂಸ್, ನವಲಗುಂದ. ಕಾಮಗಾರಿಯ ಪೂಜೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧಿಸುವಂಥ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಆತ್ಮೀಯರಾದ ಈ ಭಾಗದ ಜನಪ್ರಿಯ ಶಾಸಕರಾದ ಎನ್.ಎಚ್. ಕೋನರೆಡ್ಡಿ ಅವರೇ, ಕಾಮಗಾರಿ ತಂದಿರುವಂಥ ಕೋನರೆಡ್ಡಿ ಅವರಿಗೆ ವೈಯಕ್ತಿಕವಾಗಿ ತಮ್ಮ ಪರವಾಗಿ ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಯಾಕೆ ನಮ್ಮ ಶಾಸಕರು ಎಷ್ಟು ಉತ್ಸಾಹದಿಂದ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯ ನೋಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದ್ರ ಕೂಡ ಇವತ್ತು ಮಾನ್ಯ ಲೋಕೋಪಯೋಗಿ ಸಚಿವರು ಬಂದು 47 ಕೋಟಿ ರೂಪಾಯಿದು ಕಾಮಗಾರಿ ಪೂಜೆ ಮಾಡಿ 47 ಕೋಟಿ. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಸಮಾಧಿಯಿಂದ ಕೂಡಿ ಊಟ ಮಾಡಿ, ಲೇಟ್ ಆದರೂ ಚಿಂತಿಲ್ಲ, ತಾವು ಅವಸರ ಮಾಡಬೇಡಿ ಅನ್ನುವಂಥ ಮನವಿ ಮಾಡುವ ಮೂಲಕ ಕೆಲವು ಕೋನರೆಡ್ಡಿ ಅವರಿಗೆ ಎನ್.ಎಚ್. ಕೋನರೆಡ್ಡಿ, ಎನ್.ಎಚ್. ಈ ಎರಡೂ ಶಬ್ದಗಳ ಅಕ್ಷರಗಳ ವ್ಯವಸ್ಥೆಯನ್ನು ಆಧರಿಸಿ ಹೇಳ್ತಿದ್ರು. ಎನ್ ಅಂದ್ರೆ ನ್ಯಾಷನಲ್ ಹೈವೇ, ಎನ್.ಎಚ್. ಕೋನರೆಡ್ಡಿ ಅವರು ಅಂತಂದ್ರೆ ನ್ಯಾಷನಲ್ ಹೈವೇ ಒಳಗೆ ನಾವು ಹೋಗೋರು ಅಂತ ಸದಾ ಒಟ್ಟಾಲ ನಮ್ಮೂರೊಬ್ಬರು ಹಿರಿಯರು ಹೇಳ್ತಿದ್ರು. ಇವತ್ತು ನಮ್ಮ ಕ್ಷೇತ್ರದ ಸಮಸ್ತ ರಸ್ತೆಗಳು ನ್ಯಾಷನಲ್ ಹೈವೇ ಸ್ವರೂಪಗಳನ್ನು ಮಾಡಿರುವ ಕೀರ್ತಿ ಎನ್.ಎಚ್. ಕೋನರೆಡ್ಡಿ ಅವರಿಗೆ ಸಲ್ಲೈತಿ ಅನ್ನುವಂಥದ್ದನ್ನು ಈ ವೇದಿಕೆಗಳನ್ನು ಬೇರ್ಪಡಿಸಿ ಅವರ ಕಾರ್ಯ 1-2 ನಾಲ್ಕು ಸಾರಿ ಅಲ್ಲಿಗೇರಿ ಅಮೃತೇಶ್ವರ ಮಹಾದ್ವಾರದ ಉದ್ಘಾಟನೆ ಸಮಯದೊಳಗೆ ಮಾತು ಬಿಡಿದ್ದೆ. ಯಾವುದಕ್ಕೆ ಈ ಅನುದಾನ ಬರಂಗಿಲ್ಲ, ಈ ಕೆಲಸ ಮಾಡಕ್ಕೆ ಬರಂಗಿಲ್ಲ ಅಂತ ಸುಮಾರು ಈ ಅನುದಾನದಿಂದ ಈ ಕಾರ್ಯ ಆಗಂಗಿಲ್ಲ, ಈ ಕಾರ್ಯಕ್ಕೆ ಅನುದಾನವೇ ಇಲ್ಲ ಅನ್ನೋ